ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸವಿತಾ ರೂರಿಂದು ಡೇ 3 ವ್ಲಾಗ್ ಆಗಿರುತ್ತೆ ಇದು. ಸೊ ಇವತ್ತು ಹಬ್ಬ, ನೆನ್ನೆ ವ್ಲಾಗಲ್ಲೇ ನೋಡಿರ್ತೀರ, ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಇದು. ಸೊ ಅಡುಗೆಗೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಅವ್ರ ಊರಲ್ಲಿ ಹಬ್ಬ ಇರೋದ್ರಿಂದ ಮಟನ್ ಮಾಡ್ತಾರೆ. ಸೊ ಹಾಗಾಗಿ ಒಂದು 5 kg ಮಟನ್ ತೊಗೊಂಡಿದ್ಲು. ಯಾರೂ ನೆಂಟ್ರಿಲ್ಲ, ನಾವು ಇಷ್ಟೇ ಜನ ನೆಂಟರು. ತುಂಬ ಜನ ಕೇಳ್ತಾಯಿದ್ರಿ ಸವಿತನ ಲೈಫ್ ಸ್ಟೋರಿ ಹೇಳಿ ಅಂತ ಅಂದ್ಬಿಟ್ಟು. ಸೊ ಅವಳ ಪರ್ಮಿಷನ್ ಇಲ್ಲದೇ ಅವಳ ಲೈಫ್ ಸ್ಟೋರಿನ ನಾನು ಹೇಳೋಕ್ಕಾಗಲ್ಲ. ಸೊ ಸ್ವಲ್ಪ ಹೇಳ್ಬೋದು. ತುಂಬ ಕ್ವಶನ್ಸ್ ಬರ್ತಾ ಇರೋದು ಕಮೆಂಟ್ಸಲ್ಲಿ, ಮಕ್ಕಳಿಲ್ವಾ ಅಂತ ಅಂದ್ಬಿಟ್ಟು. ಇಲ್ಲ, ಮಕ್ಕಳಿಲ್ಲ ಅವಳಿಗೆ. ಮತ್ತು ಹಸ್ಬೆಂಡ್ ಇಲ್ವಾ ಅಂತ ಅದು ಬರ್ತಾ ಇರುತ್ತೆ. ಇಲ್ಲ, ಹಸ್ಬೆಂಡು ತೀರೋಗಿ ಈ ವರಮಹಾಲಕ್ಷ್ಮಿ ಹಬ್ಬ ಹೋಯ್ತಲ್ವ, ಅದ್ರ ಲಾಸ್ಟ್ ಇಯರು ತೀರೋಗಿದ್ದವರು. 1.5 ವರ್ಷ ಆಗಿದೆ ಅವ್ರ ಹಸ್ಬೆಂಡ್ ತೀರೋಗಿ. ಸೊ ಹಸ್ಬೆಂಡು ಇಲ್ಲ, ಮಕ್ಕಳು ಇಲ್ಲ, ಇರೋದು ಒಬ್ಬಳೇ ಮನೆಯಲ್ಲಿ. ಇಷ್ಟೇ ಅವಳ ಬಗ್ಗೆ ನಾನು ಹೇಳೋಕ್ಕಾಗೋದು. ಅವಳೇನಾದರೂ ಊರಿಗೆ ಬಂದಾಗ ಅವಳು ಪರ್ಮಿಷನ್ ಕೊಟ್ಟರೆ ಇಬ್ಬರೂ ಕೂತ್ಕೊಂಡು ಹೇಳ್ತೀವಿ ಅವಳು ಲೈಫ್ ಸ್ಟೋರಿನ. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 80 ಕಿಲೋಮೀಟ್ರ್ ಐತೆ. ಅಮ್ಮ ಮೊರೀಸಿಗೆ ನೋಡ್ಕೊಂಡು ಹೋಗೋಣ. ಮತ್ತು ಇಷ್ಟು ಗಂಟೆಗೆ ಹೋಗೋದು ನಾವು? ಈಗ ಹೋಗಿ ಊಟ ಮಾಡ್ಕೊಂಡು ಮೊರೀಸಿಗೆ ಮೊರೀಸಿಗೆ ನೋಡ್ಕೊಂಡು ಹೋಗೋಣ. ಮುಂದಕ್ಕೆ ಹೋಗು ಅಂತ ಹೇಳ್ತಾರೆ. ಗೈಸ್, ಹುಸಿ ಬಿಸಿಲೆಲ್ಲ, ಹುಸಿ ಶೆಕೆಯಲ್ಲ, ಅಡುಗೆ ಮಾಡೋಕೆ ಆಯ್ತಾ ಇಲ್ಲ. ತಣ್ಣಗೆ ಏನಾದರೂ ಕುಡಿಬೇಕು ಅನ್ಸುತ್ತೆ. ಹೆಂಗೆ ಜ್ಯೂಸ್ ಇತ್ತು, ನೆನ್ನೆ ನಾವು ತಂದಿದ್ದೆ, ನಾವೇ ಖಾಲಿ ಮಾಡ್ತಾ ಇದ್ದೀವಿ. ಅಷ್ಟು ಶೆಕೆ ಬಿಸಿಲು. ಚಂದ್ರಗಡ ತೊಡೆ ಗೆದ್ದು ಬಂದು ತಗಡಿ, ಬೇಗ ಸಾಕಾ. ಮೂರು ಸ್ಪೀಡ್ ಕೊಡೋಣ. ಮೂರೆಲ್ಲ ಕೊಟ್ಟಿರೋದು ಒಂದೇ, ಮೂರು ಅಂಕಿರೋದು ಬಟನ ಇಲ್ಲಿ ನೋಡೇ. ನಾನು ಹಾಕಲ್ಲ ಅಂತಲ್ಲ, ಆಗಿಲ್ಲೇನೆ ವಿಡಿಯೋದಲ್ಲಿ ನೋಡ್ಲಿ ಅಂತ ಹೇಳ್ತೀವಿ. ತಣ್ಣಗೆ ಹಿಂಗೆ ಒಯ್ಕೊಳ್ಳೋದು. ಅದಕ್ಕಿಂತ ನೀರು ಇಕ್ಕಬೇಕು. ಯಾರೋ ಒಬ್ರು ಕಮೆಂಟ್ ಮಾಡಿದ್ರು, ಬಿಸಿಲಲ್ಲಿ ಚೆನ್ನಾಗಿ ಇದ್ಬಿಟ್ಟು ನತ್ತಿ ಎಲ್ಲ ಸುಡಂಗೆ ಫುಲ್ ಬಿಸಿಲಲ್ಲಿ ಓವರ್ ಹಿಟ್ಟಲ್ಲಿ ಇದ್ಬಿಟ್ಟು ಕೋಲ್ಡ್ ಆಗಿರೋದೇನು ಕುಡಿಬಾರ್ದಂತೆ. ಸ್ಟ್ರೋಕ್ ಕುಡಿಯೋದಂತ ಮೈಲಿ ಸ್ವಲ್ಪ ನಿಧಾನ ಕುಡಿಬೇಕಂತೆ. ಮತ್ ಕುಡಿತಿದ್ದೀರಾ? ಕಾಳ ಆಫ್ ಮಾಡಿದ್ರೆ ಹೊಸ ಕುಕ್ಕರ್ ಇವ್ರ ಕಡೆ ಆರತಿ. ಗೈಸ್, ಇವ್ರ ಕಡೆ ಆರತಿ ಯಾವ ತರ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಆ ಕಡೆ ಈ ಕಡೆ ಇರೋದು ಒಂಬಾಳೆ. ಅಲ್ಲ, ಅಡಿಕೆ ಒಂಬಾಳೆ. ತಾಲಿ ಹೂವಿ ಹಣೆಗೆ ಕುಂಕುಮ ಹಾಕ್ತಾನೆ ಪೂಜೆ ಮಾಡ್ತಾವಳಪ್ಪ. ನಾನು ಈಗ ಮೇಕಪ್ ಹಾಕ ಹೋಗಿ ಮೇಕಪ್ ಕುಂಕುಮ ಇಕ್ಕಳಗೆ ನೀನ್ ದೇವ್ರು ಮಾಡ್ತಾ ಇಕ್ಕಿಲ್ವೇನೆ. ಈಗ ಕೇಳು, ಈಗ ಇಕ್ಕಲ್ಲ. ಇಷ್ಟೊತ್ತಿಗೆ ಹೊಂಡದು ಗೈಸ್. ಅಡ್ಗೆ ಎಲ್ಲ ಆಯ್ತು, ತಳಿಗೆ ಎಲ್ಲ ಕೊಟ್ಬಿಟ್ಟು ಬಂದ್ಲು. ಹೋಯ್ತೀವಿ, ಟೈಮ್ ಆಯ್ತು, ಹೆಂಗಿದ್ರು ಆಯ್ತಲ್ಲ ಅಂತ ಅಂದ್ರೆ ಪ್ರಾಣ ತಿಂತಾವಳೆ. ಇರ್ಬೇಕು ಅಂತ ಅಂದ್ಬಿಟ್ಟು. ಅಯ್ಯೋ, ನನ್ ಮಗ ನೋಡ್ಲಿ ಹೆಂಗಾಡ್ತಾನೆ. ಯಾಕ ನಾನು ಮೊರೀಸಿಗೆ ನೋಡ್ಕೊಂಡು ಹೋಗ್ಬೇಕು.
ಮರಿ ಸಿಗದಲ್ಲ ಆಗೋಗೈತೆ. ಮರಿ ಸಿಗ್ದಿರದೆ ಮತ್ತೆ ಇವಾಗ ಊಟ ಮಾಡ್ತೀರ ನೀವು? ಇಲ್ಲ ಕಣ, ನಾನು ಹೋಯ್ತೀನಿ, ಟೈಮ್ ಆಯ್ತು. ಇನ್ನು ಈಗ ಕಾಂತಿ ನಾವು ಹೋಯ್ತೀನಿ, ಟೈಮ್ ಸುಮ್ಮನೆ ಬರೀ ಜನ ಅದ್ರಲ್ಲ ಕುತ್ಕೊಂಡು ಅಡುಗೆ ಆಯ್ತು, ಊಟ ಮಾಡಿ ಹೋಗೋದು. ನಾನು ಬರಲ್ಲ, ಇಲ್ಲೇ ಕೂತ್ಕೊಬಿಡ್ತೀನಿ, ಮನೆಗೆ ಬರ್ತೀನಿ. ಇದೆಲ್ಲ ಜಾತ್ರೆ ನಡ್ಕೊಂಡ್ಬೇಕು. ಜಾತ್ರೆ ಬಿಡ ಮರಿ ಸಿಗಬೇಕು, ನೋಡಬೇಕು. ಚಂದ್ರಿ ನೀ ಬಿಡಕ್ ಸಾರ ಕಾಳು ಬೆಂದೈತೆ ಚಂದ್ರಿ. ಸವಿತಾ ಏನು ಹಾಕಲ್ಲ ಬಿಡೋಗು ಸುಮ್ಮನೆ. ಬಿಡೋದಾರ ಬಿಡು, ಇಲ್ಲಾರ ಸುಮ್ನಿರು. ಬುಡಾಗೆ ಒಂದೊಂದ್ ಸೌಟ ನೋಡಲಿ. ಗೈಸ್ ಏನು ಗೊತ್ತಾ, ನಮ್ಮ ಮನೆಯವ್ರು ಬಾಯಿಗೆ ಬಂದಂಗೆ ಬೈತವ್ರು. ನೆನ್ನೆ ಏನಕ್ಕೆ ಹೋಗ್ಬೇಕಾಯ್ತು ಹಬ್ಬ ಬಿಟ್ಬಿಟ್ಟು, ಇವತ್ತು ಹಬ್ಬ ಮುಗಿಸ್ಕೊಂಡು ಬಾ ವಾಪಸ್ಸು ಅಂತ ಅಂದ್ಬಿಟ್ಟು ಮಕ್ಳು ನೋಡಿದ್ರೆ ಇರಬೇಕು ಅಂತ ಹಿಂಸೆ ಕೊಡ್ತಾರೆ. ಸವಿತಾ ಅಂತೂ ಪ್ರಾಣ ತೆಗಿತಾವಳು, ನನಗೆ ಇವತ್ತು ಇರಲೇಬೇಕು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಚಂದ್ರಿ ನೆನ್ನೆಯಿಂದ ಒಂಟು ನಿಂತ್ಕೊಂಡು ಇವತ್ತಾಲೆ ಯಾಕೆ ಬೇಡ ನಾಳೆಗೆ ಹೋಗೋಣ, ಅದು ಯಾಕೆ ಹಂಗಾಡ್ತಿರವ ಅಂತ ಬೈತೈತಿ. ನಂಗೆ ಊಟ ಬೇಡ ಏನು ಬೇಡ ಚಂದ್ರಿ, ಉಣ್ಣು. ಯಾರು ಕೊಟ್ಟೆ? ನಮ್ ಗೌಡ ಏನ್ತಿಯ ಈಗ ಎಲ್ಲಿ ಬರಕತ್ತೆ ಬಿಡಿ ಕತ್ಲಕ್ಕೆ ಬಸ್ಸಿಕಕ್ಕಲ್ಲ ಅಂತೀವಿ. ಬಸ್ಸಿಗಕ್ಕಲ್ಲ ಯಾಕೆ ಹೋಗ್ಬೇಕಾಯ್ತು ಅಂತ ಬೈಸ್ಕೊಳಕ ನಾ ಮಾತಾಡ್ತೀವಿ ಕೊಡೆ. ಸುಮ್ಮನೆ ಕುಕ್ರಸ ಬೈದರು. ಬೈಯಕಲ್ ಕನ್ಕೊಂಡು ನಾನು ಚೆನ್ನಾಗಿ ಕಾಡು. ಯಾವತ್ತು ಬಂದು ಬೈದರು. ನೆನ್ನೆಯಿಂದ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಅಲ್ಲೇ ಕಳ್ಬಿದ್ ಕೊಳ್ತಿದ್ದೀವಿ. ಏರ್ಸು ಮಟನ್ನ 2 ಹೊತ್ತು ತಿನ್ಬೋದು ಅಂತಲೇನು, ಇವತ್ತು ಒಂದೇ ಹೊತ್ತು ಅಂತಲೇನು. ನಾನು ಆಸೆ ಮಾಡ್ತಾ ಇಲ್ಲ ತಾಯಿ, ದೇವ್ರನೇ ನಾನು ತಿನ್ನೋದ್ರ ಸಲಲ್ಲಿ ಈ ಕಾಯ್ತೈತೆ ಕಳಗೆ ಏನು ಆಡ್ಸಕ್ಕ ಬಂದೇನು 2 ಕಣ ಅಷ್ಟೇ. ಬೇಡ ಈಗ ಅಲ್ಲ ಜಾಗ್ಬರ ಸರಿ ಇಲ್ಲ. ಸವಿತಾ ನನ್ ತಲೆ ತಿಂತ ಕೂತವಳತ್ತೆ, ಸಾರ್ ಬಿಡು ಅಂತ. ಯಾಕೆ ನಿಮಗೇನು ಇದ ನಿಮಗ್ ಬಿಡಕ್ಕೆ ಬಿಡ್ಲು ಆಯ್ತಾಗ ಪಾಪ. ಏನು ಬಟನ್ ಸಾರ್ ಬಿಡೋದೇ ಒಂದು ದೊಡ್ಡ ಪರ್ವತ್ವಾ? ಏನ್ ಪ್ರಾಣ ತಿಂತಿರಲ್ಲ? ಏನ್ ಬೇಡಪ್ಪ ಸಾರ್ ನೋಡಿ ಎಷ್ಟು ಬಿಡ್ಕೊಂಡ್ ಬಂದ. ಮುದ್ದೆ ಹೆಂಗ್ ಉಂಟ್ಯಾ? ಉಂಟದೇನೋ ಬಿಡು. ಕಾಳೆ ತಿಂದಾಕಿದ್ವಪ್ಪ, ಸಾರ್ ಬಿಡೋದಕ್ಕ ಮುದ್ದೆ ಅಂದ್ರೆ ನೋಡ್ತೀಯ? ಬರಿದೆ ಸುಟ್ಟಿಡೆಲ್ಲ ಸುಡ್ತದೆ. ಚಿಕನ್ ಗೊಜ್ಜು ಗೊಜ್ಜು ಮಾಡಿದಿರಾ? ಇದು ಸಾರೇನ ಬಿಡೋದು ಮುದ್ದಿಗೆ. ಬ್ರೆಡ್ ಬ್ರೆಡ್ ಎಲ್ಲಿ ಹುಡುಗಿ ಕುತ್ಕೊಳ್ಳೋಣ? ಬ್ರೆಡ್ಡೇ ಬಿದ್ದಿದ್ದು ಬಿಡಿ. ಬೇಕಾ? ಇಲ್ಲ ಬೇಕು ಬೇಡ. ಒಂದೇ ಪೀಸ್ ಅದು ತಿನ್ನವ ಮೈಗೆ ಸಾರು ಬಿಡ್ತಾಯಿ. ಗೊಜ್ಜಾಕನಪ್ಪ, ಚಿಕನ್ ಗೊಜ್ಜ ಮುದ್ದಿಗೆ ಬರಸೈತಾ? ಬಾ ಮನೇನು ಕುತ್ಕೊಳ್ಳೋಣ. ತಿಂತೀಯವ? ಸಾರು ಚೆನ್ನಾಗೈತೆ ಅಂತಂದ್ರಿ? ಬಟ್ಟೆ ಗುಂಡು ಉಷಾ ಅಲ್ಲ ಬಂದಾನ ಜನ ಬೀಗ ಅಂತ ಹಾಕೋಗಿಲ್ಲ. ಕುಡಿ ಮೇಡಮ್ ನೀರು ಕೊಡಿ.
ಹಾಂ ಚೆನ್ನಾಗಿದೆ, ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ದೇವಸ್ಥಾನದ ಹತ್ರ ಬಂದ್ವಿ. ಸವಿತಾ ಫಸ್ಟ್ ಬಂದ್ಲು ಆರತಿ ತೊಗೊಂಡು, ಅದಾದಮೇಲೆ ನಾವು ಬಂದಿದ್ದು ಆಟೋದಲ್ಲಿ. ತುಂಬ ದೂರ ದೇವಸ್ಥಾನ, ಹಾಗಾಗಿ ನಾವು ಆಟೋದಲ್ಲಿ ಬಂದ್ವಿ. ಮಕ್ಕಳೆಲ್ಲ ನಡೆಸ್ಕೊಂಡು ಬರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿತ್ತು ಹಬ್ಬ, ಜಾತ್ರೆ ಎಲ್ಲ ಇತ್ತು, ಅದೆಲ್ಲ ನೋಡಿ ಆಮೇಲೆ ತುಂಬ ಜನ ಗುರ್ತಿಸ್ಬಿಟ್ಟು ಮಾತಾಡಿಸಿದ್ರು. ಇವ್ರ ಊರಲ್ಲಿ ರೀಲ್ಸ್ ಮಾಡ್ತೀರಲ್ವ, ಚೆನ್ನಾಗಿ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅದೆಲ್ಲ ನೋಡಿ ಖುಷಿ ಆಯಿತು, ಮಾತಾಡಿಸಿದ್ದು ಖುಷಿ ಆಯಿತು. ಹಬ್ಬನೂ ತುಂಬ ಚೆನ್ನಾಗಿ ಮಾಡಿದರು. ಮತ್ತು ಈ ಹಬ್ಬದಲ್ಲಿ ಇವ್ರೂರಲ್ಲಿ ಸ್ಪೆಷಲ್ ಏನು ಅಂತಂದರೆ ಬಾಯಲ್ಲಿ ಮರಿ ಸಿಗಿಯೋದು. ಸೊ ಅದು ಫಸ್ಟ್ ಟೈಮು ನೋಡಿದ್ದು ನಾನು, ಅದೆಲ್ಲೂ ನೋಡಿರಲಿಲ್ಲ. ಅದೆಲ್ಲ ವಿಡಿಯೋಸು ಯೂಟ್ಯೂಬಲ್ಲಿ ಶೇರ್ ಮಾಡ್ಕೊಬಾರ್ದು ಅಂತ ಅಂದ್ಬಿಟ್ಟು ಸೊ ನಾನು ಅದನ್ನು ಹಾಕ್ತಾಯಿಲ್ಲ ಈ ವಿಡಿಯೋದಲ್ಲಿ. ಏಕೆಂತಂದರೆ ಯೂಟ್ಯೂಬಲ್ಲಿ ಅದೇನು ಹಾಕಂಗಿಲ್ಲ, ಡಿಲೀಟ್ ಮಾಡಿಬಿಡ್ತಾರೆ ವಿಡಿಯೋಸ್ನ. ಹಾಗಾಗಿ ಅದೇನು ಶೇರ್ ಮಾಡಲಿಲ್ಲ. ಹೊಸ್ದಾಗಿ ಅದೆಲ್ಲ ನೋಡಿ ಒಂಥರ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದರು ಹಬ್ಬನ. ಅದಾದಮೇಲೆ ಇವಾಗ ಸವಿತಾ ಕಬ್ಬಿನ ಜ್ಯೂಸ್ ಕೊಡಿಸಿದ್ಲು, ಕುಡಿತಾ ಇದ್ದೀವಿ. ತುಂಬ ಬಿಸಿಲು ಸೆಕೆ ಇರೋದ್ರಿಂದ ತಣ್ಣಗೆ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಕಬ್ಬಿನ ಜ್ಯೂಸ್, ಮಕ್ಕಳಿಗೆಲ್ಲ ಐಸ್ ಕ್ರೀಮ್ ನಾನು ಕೊಡಿಸ್ದೆ, ಅವಳು ಜ್ಯೂಸ್ ಕೊಡಿಸಿದ್ಲು. ಮೇಡಮ್ ಅಲ್ಲಿ ನೋಡಿದ್ರೆ ಅಲ್ಲಿ ಸ್ಟೈಲಲ್ಲಿ ಸೀರೆ ಉಡ್ಕೊಂಡಿದ್ದೀರಾ, ಇಲ್ಲಿ ನೋಡಿದ್ರೆ ಖಂಡಿತ ಯಾಕೆ ಆಗಲ್ಲ. ಏನಿದು ಬರ್ತಾ ಇಲ್ವಲ್ಲ, ಶೂಟಿಂಗ್ ಎಲ್ಲ ಅಂಕಲ್ ನಡೆಯೋದು. ಗೈಸ್ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ. ಮುಗಿದು ಜಾತ್ರೆ ಎಲ್ಲ. ಹಾಯ್ ಚಂದ್ರಿ. ಚಂದ್ರಿ ಕಾಲ್ ತುಣಿಬೇಡಿ ಕಣಿರ್ಲ ಚಂದ್ರಿದ ಸ್ಮೂತ್ ಆಗದೆ ಮಲ್ಗೆವು ಬಾಡಾಯ್ತವೆ. ಯಾರಪ್ಪ ನೀನು? ನಾವು ಯಾವ ಊರಾಗ್ಲಿ ನಾವ್ಯಾವತ್ತ ಏನಂದಿದ್ದೀವಿ ಅಂದಿದ್ದೀವಿ. ಬೆಂಗಳೂರು. ಯಾಕೆ ಏನಂದವ್ರಪ್ಪ? ಮಾನ್ಗೇಡಿ ಅಂತವ್ರ ನೋಡೋರು ಎಂತ ಜನ ಮತ್ತೆ.
ಬೈದ್ಲ ಆಗ್ಲೇಯ ನೆನ್ನೆಯ ಮಾನಸ ಆಯ್ತು, ಇವಾಗ ಇವಳ ನೆನ್ನೆ ಐಶ್ವರ್ಯ ಆಯ್ತು, ಈಗ ಮಗ್ ಬೇಕಿ ಏನ್ ಹೋದಲ್ಲ ಹಂಗಾತ ಮಗ್ ಬೇಕಿ ಇತ್ತು ಇಕ್ಕದೆ ಬಸದೆ ಉಗುಸಂದು ಬಾರೆ ಬೆಳತ್ತೆ ಉಂಡು ಇವ್ರೊಳೆ ಊಟ ಮಾಡಿ ಆಯ್ತು ಕವಿತಕ್ಕ ಮನ್ಗಳ ಭಾವನ ದೇವಸ್ಥಾನದಿಂದ ಬಂದು ಎಲ್ಲರೂ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಇವಾಗ ಊಟನ ಮಾಡ್ತಾ ಇದ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟು ನಾಳೆ ಊರಿಗೆ ಹೊರಡಬೇಕು. ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಓಕೆ, ಇಷ್ಟೊಂದು ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.